2.5 ವರ್ಷಗಳ ಹಿಂದೆ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದ್ದ ಪಿಂಕ್ ಶೌಚಾಲಯ 15 ದಿನಗಳಿಂದ ಬಂದ್ ಆಗಿರೋದೇ ಅತ್ಯಂತ ವಿಷಾದನೀಯ ಅಂತ ಹೇಳ್ಬೋದು. ಮಹಿಳಾ ಸ್ನೇಹಿಯಾಗಿದ್ದ ಈ ಪಿಂಕ್ ಶೌಚಾಲಯ ಮುಚ್ಚಿರೋದ್ರಿಂದ ತುಂಬ ತೊಂದರೆ ಉಂಟಾಗಿದೆ. ಬಂದು ಯಾರು ಕಂಪ್ಲೇಂಟ್ ಮಾಡಿದ್ರೆ ನೋಡ್ತೀವಿ ಮಾಡ್ತೀವಿ ಅಂತಾರೆ. ಅರಸು ರೋಡ್ನಲ್ಲಿ ಎಷ್ಟು ಜನ ಹೆಣ್ಮಕ್ಳುಗಳು ಕೆಲಸಕ್ಕಿದ್ದಾರೆ, ಅವ್ರಿಗೆಲ್ಲ ಇದೊಂದು ಭಾಳ ಅವಶ್ಯಕತೆ ಇತ್ತು, ಅನುಕೂಲ ಆಯಿತು, ತುಂಬ ಅವಶ್ಯಕತೆ ಇದೆ ಅನ್ನೋದು. ಯಾಕಂದರೆ ಬೇರೆ ಎಲ್ಲೂ ಇಲ್ಲ. ಈ ಭಾಗದಲ್ಲಿ ಪುರುಷರ ಶೌಚಾಲಯ ಇಲ್ಲವಾಗಿದೆ. ಪರಿಣಾಮ ರಸ್ತೆ ಬದಿ ಕಾಂಪೌಂಡ್ಗಳು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದ ಕಾಂಪೌಂಡ್ ಕೂಡ ಬಯಲು ಶೌಚವಾಗಿ ಬದಲಾಗಿವೆ. ತುಂಬ ಜನ ಅಂಗಡಿಗಳಿಗೆ ಬರ್ತಾರೆ ಪರ್ಚೇಸ್ ಮಾಡೋಕ್ಕೆ, ಅವ್ರುಗಳಿಗೆಲ್ಲ ಇಲ್ಲಿ ಫುಟ್ಪಾತಲ್ಲೆಲ್ಲ ಮಾಡ್ಕೊಂಡು ಹೋಯ್ತಾರೆ. ವಿದ್ಯುತ್ ನೀರಿನ ಶುಲ್ಕ ಪಾವತಿ ಮಾಡದ ಕಾರಣಕ್ಕಾಗಿ ಬಂದ್ ಮಾಡಿದ್ದಾರೆ ಅನ್ನೋದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿ ಮಹಿಳೆಯರು ಕೂಡ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ತೆಗ್ದಿಲ್ಲ ಅನ್ಸುತ್ತೆ, 3 ತಿಂಗಳಾಯ್ತು. ಹೆಂಗಸರು ಗಂಡಸರ ಹೆಂಗಾರ ಏನಾರ ಮಾಡ್ಕೊಬೋದು. ಹೆಂಗಸರುಗಳು ಅವ್ರಿಗೆ ತೆರೆ ಮರೆ ಇರಲೇಬೇಕು. ಇಲ್ಲಿ ಒಬ್ಬರು ಲೇಡೀಸು ಎಲ್ಲಾನು ನಡೆಸಿದ್ರು ಅದನ್ನು. ಅಲ್ಲಿ ಆಮೇಲೆ ಒಬ್ಬರನ್ನ ಯಾರನ್ನೋ ಜಂಟನ್ನ ಕರ್ಕೊಬಂದಿದ್ದಾನೆ ಕುಣಿಸಿದ್ರು. ಅವರು 2 ದಿನ ಬಂದರು, 3ನೇ ದಿನಕ್ಕೆ ಬರಲಿಲ್ಲ ಅನ್ನೋದು. ಮೈಸೂರಿನಲ್ಲಿ ಮಹಿಳೆಯರಿಗಾಗಿ ಪಿಂಕ್ ಶೌಚಾಲಯವನ್ನು ನಿರ್ಮಿಸಲಾಗಿದೆ. ಆದರೆ ಇದೀಗ ಪಿಂಕ್ ಶೌಚಾಲಯಕ್ಕೆ ಬೀಗವನ್ನು ಜಡಿಯಲಾಗಿದೆ. ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಡಿ ದೇವರಾಜ ಅರಸು ರಸ್ತೆ ಬಳಿ ದಿವಾನ್ಸ್ ರಸ್ತೆಯಲ್ಲಿ ಸುಮಾರು 37 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಿಂಕ್ ಶೌಚಾಲಯವನ್ನು ಓಪನ್ ಮಾಡಲಾಗಿತ್ತು. ಕಳೆದ 2 ವರ್ಷಗಳ ಹಿಂದೆ ಅದ್ದೂರಿಯಾಗಿ ಈ ಒಂದು ಪಿಂಕ್ ಶೌಚಾಲಯವನ್ನು ಉದ್ಘಾಟನೆ ಮಾಡಲಾಗಿತ್ತು. ಆದರೆ ಕಳೆದ 15 ದಿನಗಳಿಂದ ಈ ಪಿಂಕ್ ಶೌಚಾಲಯಕ್ಕೆ ಬೀಗವನ್ನು ಜಡಿಯಲಾಗಿದೆ. ನಾನು ಇವಾಗ ಪಿಂಕ್ ಶೌಚಾಲಯದ ಮುಂಭಾಗದಲ್ಲಿದ್ದೀನಿ. ಪಾಲಿಕೆಯು 14ನೇ ಹಣಕಾಸು ಯೋಜನೆ ಅನುದಾನದಲ್ಲಿ 2023ರಲ್ಲಿ ನಿರ್ಮಿಸಿರುವಂಥ ಶೌಚಾಲಯ ನಿರ್ವಹಣೆಗೆ ಗುತ್ತಿಗೆ ನೀಡಲಾಗಿದೆ. 2 ವರ್ಷ ಸರಿಯಾಗಿ ನಿರ್ವಹಿಸಿಕೊಂಡು ಬಂದಿದ್ದು, ಕೆಲ ತಿಂಗಳಿಂದ ವಿದ್ಯುತ್ ಹಾಗೂ ನೀರಿನ ಶುಲ್ಕ ಪಾವತಿ ಮಾಡಿಲ್ಲ. ಅಲ್ಲದೆ ಶೌಚಾಲಯ ನಿರ್ವಹಣೆಗೆ ನಿಯೋಜನೆ ಮಾಡಿದ್ದ ಮಹಿಳೆಗೂ ಕೂಡ ವೇತನ ನೀಡದ ಕಾರಣ ಅವರು ಕೂಡ ಕೆಲಸಕ್ಕೆ ಬರ್ತಾ ಇಲ್ಲ. ಹೆಚ್ಚು ಬಾಕಿ ಇರೋದ್ರಿಂದ ವಿದ್ಯುತ್ ಸಂಪರ್ಕವೂ ಕೂಡ ಕಡಿತಗೊಂಡಿದೆ. ಇದರ ಪರಿಣಾಮವಾಗಿ 15 ದಿನಗಳಿಂದ ಈ ಒಂದು ಪಿಂಕ್ ಶೌಚಾಲಯವನ್ನು ಬಂದ್ ಮಾಡಲಾಗಿದೆ. ಮಹಿಳಾ ಸ್ನೇಹಿಯಾಗಿದ್ದ ಈ ಪಿಂಕ್ ಶೌಚಾಲಯ ಮುಚ್ಚಿರೋದ್ರಿಂದ ತುಂಬ ತೊಂದರೆ ಉಂಟಾಗಿದೆ. ದೇವರಾಜ ಅರಸು ರಸ್ತೆ ಸೇರಿದಂತೆ ಸುತ್ತಮುತ್ತಲ ರಸ್ತೆಗಳ ಅಂಗಡಿಗಳ ಮಹಿಳಾ ಸಿಬ್ಬಂದಿ ಆಗಿರ್ಬೋದು, ಮಹಿಳಾ ಗ್ರಾಹಕರು ಸೇರಿದಂತೆ ಈ ಭಾಗದಲ್ಲಿ ಸಂಚಾರ ಮಾಡುವಂಥ ಮಹಿಳೆಯರು ಈ ಶೌಚಾಲಯವನ್ನೇ ಅವಲಂಬಿಸಿದ್ರು. ಆದರೆ ಬಂದ್ ಆಗಿರೋದ್ರಿಂದ ಶೌಚಾಲಯಕ್ಕೆ ಪರಿತಪಿಸುವಂತಾಗಿದೆ. ಇದಕ್ಕಾಗಿ ನಗರದ ಬಸ್ ನಿಲ್ದಾಣಕ್ಕೆ ಹೋಗಬೇಕಾದಂತಹ ದುಸ್ಥಿತಿ ಕೂಡ ನಿರ್ಮಾಣ ಆಗಿದೆ. 2.5 ವರ್ಷಗಳ ಹಿಂದೆ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದ್ದ ಪಿಂಕ್ ಶೌಚಾಲಯ 15 ದಿನಗಳಿಂದ ಬಂದ್ ಆಗಿರೋದೇ ಅತ್ಯಂತ ವಿಷಾದನೀಯ ಅಂತ ಹೇಳ್ಬೋದು. ಮಹಿಳೆಯರಿಗೆ ಕನಿಷ್ಠ ಸೌಕರ್ಯವನ್ನು ಕೂಡ ಕಲ್ಪಿಸಲಾಗದಷ್ಟು ವ್ಯವಸ್ಥೆ ಹದಗೆಟ್ಟಿದೆ ಎಂಬುದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ವಿದ್ಯುತ್ ನೀರಿನ ಶುಲ್ಕ ಪಾವತಿ ಮಾಡದ ಕಾರಣಕ್ಕಾಗಿ ಬಂದ್ ಮಾಡಿದ್ದಾರೆ ಅನ್ನೋದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿ ಮಹಿಳೆಯರು ಕೂಡ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಇನ್ನು ಅರಸು ರಸ್ತೆ ಜಂಕ್ಷನ್ ಬಳಿ ದಿವಾನ್ಸ್ ರಸ್ತೆಯಲ್ಲಿ ನಿರ್ಮಿಸಿದಂಥ ಈ ಟಾಯ್ಲೆಟ್ ತೆರವುಗೊಳಿಸಿದ ನಂತರ ಈ ಭಾಗದಲ್ಲಿ ಪುರುಷರ ಶೌಚಾಲಯ ಇಲ್ಲವಾಗಿದೆ. ಪರಿಣಾಮ ರಸ್ತೆ ಬದಿ ಕಾಂಪೌಂಡ್ಗಳು ಬಯಲು ಶೌಚವಾಗಿ ಬದಲಾಗಿವೆ. ನಿರ್ಮಾಣ ಹಂತದಲ್ಲಿರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದ ಕಾಂಪೌಂಡ್ ಕೂಡ ಗುರಿಯಾಗಿದೆ. ಈ ಭಾಗದಲ್ಲಿ ಅತ್ಯಂತ ಅಗತ್ಯವಿರುವ ಪುರುಷರ ಶೌಚಾಲಯ ನಿರ್ಮಾಣಕ್ಕೂ ಕೂಡ ಶಾಸಕರು ಹಾಗೂ ನಗರ ಪಾಲಿಕೆ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಬೇಕು ಅಂತ ಹೇಳಿ ಸಾರ್ವಜನಿಕರು ಕೂಡ ಆಗ್ರಹಿಸ್ತಾ ಇದ್ದಾರೆ. 15 ದಿನಗಳನ್ನು ಕ್ಲೋಸ್ ಮಾಡಿದ್ದಾರೆ ಅಂತ ಸುದ್ದಿ ಬಂತು, ಏನು ಹೇಳ್ತೀರಾ ಅಮ್ಮ? ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ತೆಗ್ದಿಲ್ಲ ಅನ್ಸುತ್ತೆ, 3 ತಿಂಗಳಾಯ್ತು. ಇಲ್ಲಿರೋರು ತೊಂದರೆ ಆಗತ್ತೆ ಮ್ಯಾಮ್. ಸ್ವಲ್ಪ ಅವ್ರವ್ರು ಅವಾಗ ಬರ್ತಾ ಇದ್ರು, ಈಗ ಮುಚ್ಚಿದ್ರಿಂದ ಸ್ವಲ್ಪ ಕಷ್ಟ. ಈಗ ಅಧಿಕಾರಿಗಳು ಬಂದು ತೆಗಿಬೇಕು, ಓಪನ್ ಮಾಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು. ಮೇಡಮ್, ಇದು ಮಹಿಳೆಯರಿಗಾಗಿ ಇದು ಕಟ್ಟಿದ್ದು ಶೌಚಾಲಯ. ನಾವು ಇಲ್ಲಿ ಸ್ಥಳೀಕರು, ದಿನನಿತ್ಯ ಇಲ್ಲೇ ನೈಬರು ನಾವು. ಇದು ತುಂಬ ಉಪಯೋಗ ಆಯಿತು ಮಹಿಳೆಯರಿಗೆ, ಇಲ್ಲಿ ಆಜು ಬಾಜು ಅವ್ರಿಗೆ ತುಂಬ. ಈಗ 15 ದಿವಸದಿಂದ ಇದು ಕರೆಂಟ್ ಕಟ್ಟಿಲ್ಲ, ಬಿಲ್ ಕಟ್ಟಿಲ್ಲ. ಅದು 15 ದಿನ 15 ಡೇಸಿಂದ ಕ್ಲೋಸ್ ಆಗಿದೆ. ಹಿಂದೆ ನೋಡಿ, ಈ ಓಪನ್ ಆದಾಗ್ಲಿಂದನೂ ಯಾರು ಇದಕ್ಕೆ ಟೆಂಡರ್ ಕೊಟ್ಟಿದ್ರು ಅಥವಾ ಕಾರ್ಪೊರೇಷನ್ ನಡೆಸ್ತಿದ್ರು, ಅವರು ಪಾವತಿ ಮಾಡಿಲ್ಲ ಕರೆಂಟ್ ಬಿಲ್ಲು. ಜೊತೆಗೆ ಇದು ಕರೆಂಟು ಮತ್ತು ಈ ಬೋರು ಎರಡೂ ಕೆಟ್ಟಾಗಿದೆ. ಇದನ್ನು ಸರಿಪಡಿಸಲಿಕ್ಕೆ ಅವರೇ ಬರಬೇಕು, ಕಾರ್ಪೊರೇಷನ್ನು ಅಥವಾ UGD. ಯಾರೂ ಬಂದಿಲ್ಲ. ಈ ಜನಕ್ಕೆ ತುಂಬ ಅನಾನುಕೂಲ ಆಗ್ತಿದೆ ಮಹಿಳೆಯರಿಗೆ. ನಾವು ಕೂಡ ಹಿಂದೆ ಬಂದವರಿಗೆ ಸುಮಾರು ಕಾರ್ಪೊರೇಷನ್ ಸಂಬಂಧಪಟ್ಟ ಈ ಅಧಿಕಾರಿಗಳಿಗೆಲ್ಲ ನಾವು ಹೇಳಿದ್ದೀವಿ. ಓರಲಾಗಿ ಹೇಳಿದ್ರು ಕೂಡ ಇದಕ್ಕೆ ಬಂದು ಗಮನನೇ ಹರಿಸಿಲ್ಲ. ಮೇಯ್ನಾಗಿ ಇದು ಇಲ್ಲಿ
ಒಂದು ಕಾರ್ಪೊರೇಷನ್ ಏನು ಲಿಮಿಟ್ಸು ಕಾರ್ಪೊರೇಟ್ರುಗಳು ಇದ್ದಿದ್ದರೆ ಇಷ್ಟೊತ್ತಿಗೆ ಅದು ಕಂಟಿನ್ಯೂ ನಡೀತಾ ಇರೋದು, ಚಾಲನೆಯಲ್ಲಿರೋದು. ಈ ಕಾರ್ಪೊರೇಟ್ರುಗಳೆಲ್ಲ ಅಧಿಕಾರಿಗಳದೇ ದರ್ಬಾರಾಗಿದೆ. ಅವರು ಇದ್ರ ಬಗ್ಗೆ ಯಾವುದೇ ರೀತಿ ಆಸಕ್ತಿನೇ ಇಲ್ಲ ಇದ್ರ ಬಗ್ಗೆ. ಏನು ಮಾಡಬೇಕು ಅಂತ ಅವರಿಗೆ ಏನು ತೋಚ್ತಾ ಇಲ್ಲ, ಆಸಕ್ತಿನೂ ಇಲ್ಲ. ಇದು ಬಂದು ಯಾರು ಕಂಪ್ಲೇಂಟ್ ಮಾಡಿದ್ರೆ ನೋಡ್ತೀವಿ ಮಾಡ್ತೀವಿ ಅಂತಾರೆ. ಜೊತೆಗೆ ಇಲ್ಲಿ ನಮ್ಮಂಥವರು ಹೋರಾಟಗಾರರು ಕೇಳಿದ್ರೆ ಸಬೂಬೆಗಳು ಕಳಿಸ್ತಾರೆ. ಇಷ್ಟ ಆಗಿದೆ, ಕೂಡಲೇ ಇದು ನಿಮ್ಮ ಟಿ ವಿ ಮುಖಾಂತರನಾರು ಇಂಟ್ರ್ಯೂ ಮಾಡಿ ಅವ್ರಿಗೆ ಅಧಿಕಾರಿಗಳಿಗೆ ಇದು ಸರಿಪಡಿಸಿ ಚಾಲನೆ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಿದ್ದೀವಿ. ಪುರುಷರಿಗೂ ಮಾಡಿದರೆ ಚೆನ್ನಾಗಿರೋದು. ಯಾಕೆಂದರೆ ಈ ದೇವರಾಜ ರೋಡಲ್ಲಿ ಜನಸಂದಣಿ, ತುಂಬ ಜನ ಅಂಗಡಿಗಳಿಗೆ ಬರ್ತಾರೆ ಪರ್ಚೇಸ್ ಮಾಡೋಕ್ಕೆ. ಅವ್ರುಗಳಿಗೆಲ್ಲ ಇಲ್ಲಿ ಫುಟ್ಪಾತಲ್ಲೆಲ್ಲ ಮಾಡ್ಕೊಂಡು ಹೋಯ್ತಾರೆ. ಪರಿಸರ ಹಾಳಾಗುತ್ತೆ, ಜನಕ್ಕೆ ತೊಂದರೆ. ನಾವಿಲ್ಲಿ ದಿನನಿತ್ಯ ನೋಡ್ತಾ ಇದ್ದೀವಿ ಮೇಡಮ್, ದಿನನಿತ್ಯ ನೋಡ್ತಾ ಇದ್ದೀವಿ. ತುಂಬ ಅವ್ಯವಸ್ಥೆ ಇದು. ಯಾರು ಬಂದು ಕೇಳಿದ್ರೆ ಅರ್ಜೆಂಟು. ಈಗ ಹೆಂಗಸರು, ಗಂಡಸ್ರ ಏನಾರ ಮಾಡ್ಕೊಬೋದು. ಹೆಂಗಸರುಗಳು ಅವ್ರಿಗೆ ತೆರೆ ಮರೆ ಇರಲೇಬೇಕು, ಅವ್ರಿಗೆ ಅಕಾಮಿಡೇಷನ್ ಬೇಕು. ನಾವು ಕೂಡ ಇಲ್ಲಿ ನಮ್ಮ ರಾಮಂದ್ರ ಲೋಕಾಭಿ ರಾಮಂದ್ರಕ್ಕೆ ಕಳಿಸ್ತೀವಿ, ಇಲ್ಲಾಂದರೆ ಅಲ್ಲಿ ಶಾಂತಲ ಟಾಕೀಸ್ ಹತ್ರ ಆ ಕಡೆ ಭಾಗಕ್ಕೆ ಕಳಿಸ್ತೀವಿ. ಅರ್ಜೆಂಟ್ ಇರ್ತದೆ, ಏನು ಮಾಡ್ತೀರಾ? ಯಾರು ಈ ವಿಚಾರದಲ್ಲಿ ಸೌಜನ್ಯತೆ ಇರಬೇಕು. ಮತ್ತು ಕಾರ್ಪೊರೇಷನ್ ಅವರು ಶೀಘ್ರ ಈ ಕ್ಷಣ ಅವರು ಗಮನ ಹರಿಸ್ಬೇಕು. ಬಟ್ ಯಾರೂ ಹರಿಸ್ತಾ ಇಲ್ಲ. ನಾವು ಹೇಳಿ ಸಾಕಾಯಿತು. ಅದಕ್ಕೆ ನಾಳೆ ನಾವಿಲ್ಲಿ ಒಂದು ಪ್ರೊಟೆಸ್ಟ್ ಮಾಡೋದ ಅಂತ ಇದ್ದೀವಿ. ನಾವು ಯುವಕರು ಇಲ್ಲಿ ಸೇರಿ ನೈಬರ್ಸು ನಾಳೆ ಪ್ರೊಟೆಸ್ಟು ಒಂದು 11 ಗಂಟೆಗೆ. ಯಾಕೆಂದರೆ ಇವತ್ತು ಕ್ರಿಸ್ಮಸ್ಸು ರಜಾ ಇದೆ, ಯಾರೂ ಬರೋಲ್ಲ, ಅಧಿಕಾರಿಗಳು ಬರೋಲ್ಲ. ನಾಳೆ ಅವ್ರನ್ನ ಇಲ್ಲೇ ಕರೆಸ್ತೀವಿ. ಕಮಿಷನರ್ ಆಗಿರ್ಬೋದು, ಸಂಬಂಧಪಟ್ಟವ್ರು ಯಾರೇ ಆಗಿರ್ಬೋದು, ಜೈಗಳು ಎಲ್ಲ ಬಂದು ಇಲ್ಲೇ ಹೇಳಬೇಕು, ಇಲ್ಲೇ ಸರಿಪಡಿಸ್ಬೇಕು ತಕ್ಷಣ. ಅಷ್ಟೇ ಮೇಡಮ್ ನಮ್ಮ ಮನವಿ. ಇದನ್ನು ತಗೊಂಡಿರೋರು ಕಾಂಟ್ರಾಕ್ಟ್ರು ಮೇಡಮ್, ಅವ್ರದ್ದು ಕೆಲವು ತಪ್ಪಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು 2 ವರ್ಷ ನಂತರ ಕಾಂಟ್ರಾಕ್ಟ್ ತಗೊಂಡಿದ್ದಾನೆ. ಇಲ್ಲಿ ಬಂದರು, ಇಲ್ಲಿ ಒಬ್ಬರು ಲೇಡೀಸು ಎಲ್ಲನೂ ನಡೆಸ್ತಿದ್ರು ಅದನ್ನು. ಅಲ್ಲಿ ಅವ್ರು ಬಂದು ಏನು ಮಾಡ್ರು, ಕಾಂಟ್ರಾಕ್ಟ್ ತೊಗೊಂಡಿದ್ದು ಇದನ್ನು ನಾವು ತೊಗೊಂಡಿದ್ದೀವಿ, ನಮ್ಗೆ ಇದೆಲ್ಲ ಖಾಲಿ ಮಾಡಿಕೊಡಿ, ನಾವು ಬೇರೆಯವ್ರು ಕುಣಿಸಿ ಇದು ಮಾಡ್ತೀವಿ ಆಯಿತು ಅಂದ್ಬಿಟ್ಟು ಅವರು ಪ್ರತಿಯೊಂದು ಏನೇನು ಅವ್ರದ್ದು ಇದು ಮಡಗಿದ್ರು ಎಲ್ಲ ತೊಗೊಂಡ್ರು, ಖಾಲಿ ಮಾಡಿಕೊಟ್ಟು ಇರೋದ್ರು. ಆಮೇಲೆ ಒಬ್ಬರನ್ನ ಯಾರನ್ನೋ ಜೆಂಟ್ಸ್ನ ಕರ್ಕೊಬಂದಿದ್ದಾನೆ ಕುಣಿಸಿದ್ರು. ಅವರು 2 ದಿನ ಬಂದರು, 3ನೇ ದಿನಕ್ಕೆ ಬರಲಿಲ್ಲ ಅನ್ನೋದ್ರೆ ಸರಿ. ಕೊನೆಗೆ ಏನಾಯಿತು, ಅವ್ರು ಬಂದಿದ್ದಾನೆ ನಮ್ಗೆ ಹೇಳಿದ್ರು. ನಮ್ಮದು ಇಲ್ಲೇ ಪಕ್ಕದ ಇದೇ ಅಂಗಡಿ, ನಮ್ಮದು ಸ್ಲಿಪ್ಪರ್ ಅಂಗಡಿ. ಅವ್ರು ಹೇಳಿದ್ರು ಹಿಂಗೆ ಈ ಥರ ಅಂದ್ಬಿಟ್ಟಿದ್ದಾನೆ. ಸರಿ, ಹಾಗಾದರೆ ನೀವು ಒಂದು ಕೆಲಸ ಮಾಡಿ, ಅವ್ರಿಗೆ ಬಾಡಿಗೆ ಕೊಡಿ. ನೀವು ಅವ್ರು ಏನು ಬಾಡಿಗೆ ಕಟ್ತಾರೆ ಅದನ್ನು ಇದು ಮಾಡ್ಕೊಂಡಿದ್ದಾನೆ, ಒಯ್ತಾರೆ, ನೀಟಾಗಿ ಇಟ್ಕೊತಾರೆ. ಆಯಿತು ಅಂದ್ಬಿಟ್ಟು ಅವ್ರಿಗೆ ಮಾತುಕತೆ ನಡೀತು. ಮಾತುಕತೆ ನಡೆದಾಗ 2,500 ರೂಪಾಯಿಗೇನೋ ತೀರ್ಮಾನ ಆಯಿತು ಅಂತ ನಮಗೆ ಗಮನಕ್ಕೆ ಬಂತು. ನಮ್ಮ ಇನ್ನೊಬ್ಬರು ಫ್ರೆಂಡ್ ಒಬ್ರು ಇದ್ದರು. ಸರಿ ಅಂದ್ಬಿಟ್ಟು 4 ತಿಂಗಳು ಎಷ್ಟೋ ನಡೆಸಿದ್ರು, ಅದನ್ನು ಅವ್ರಿಗೆ ಕಟ್ಟೋಕ್ಕಾಗಲಿಲ್ಲ, ಬಾಡಿಗೆ ಕಟ್ಟೋಕ್ಕಾಗಲಿಲ್ಲ. ಕೊನೆಗೆ ಏನು ಮಾಡಿದ್ರು, ಬಂದ್ ಮಾಡಿಬಿಟ್ಟಿದ್ದಾರೆ. ಕೀನ ಅವ್ರಿಗೆ ವಾಪಸ್ ಕೊಟ್ಬಿಟ್ರು. 15 ದಿನ ಕಳೀತು. 15 ದಿನ ಕಳೆದಾಗಲೂ ಕೂಡ ಅವಾಗಲೂ ಒಬ್ಬರು ಬಂದಿದ್ದಾನೆ, ಪ್ರೆಸ್ನವ್ರು ಬಂದಿದ್ದಾನೆ, ಎಲ್ಲ ಇದು ಮಾಡಿಬಿಟ್ಟಿದ್ದಾನೆ, ಹೋದರು. ಈಗ ಈ ಥರ ಆಗಿದೆ ಅಂತ ನಾವೆಲ್ಲ ಪ್ರತಿಯೊಂದು ಹೇಳ್ದಾಗ ಆಮೇಲೆ ಕಾಂಟ್ರಾಕ್ಟ್ದಾರ ಏನು ಮಾಡ್ದ, ನನ್ನ ಹತ್ರಕ್ಕೆ ಬಂದ. ಸರಿ, ಬಂದುಬಿಟ್ಟಿದ್ದಾನೆ ಸರ್, ಹೀಗೆ ಅವರು ಪಾರ್ಟಿನ ಕರೆಸಿ ನೀವು, ಅವ್ರು ಕರೆಸ್ಬಿಟ್ಟಿದ್ದಾರೆ. ಅವರು ದುಡ್ಡು ಕಾಸು ಏನು ಕೊಡೋದು ಬೇಕಾಗಿಲ್ಲ, ಬಾಡಿಗೆನೂ ಕೊಡೋದು ಬೇಕಾಗಿಲ್ಲ. ಬರೀ ಅವರು ನೀಟಾಗಿ ಮಡಿಕೊಂಡಿದ್ದಾನೆ, ಬರೀ ಕರೆಂಟ್ ಬಿಲ್ ಕಟ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟಿದ್ದಾನೆ. ಕೀನ ನನ್ನ ಹತ್ರ ಕೊಟ್ಟೋದ್ರು ಅವರು. ಯಾರು? ಕಾಂಟ್ರಾಕ್ಟ್ದಾರು. ಅವ್ರು ಇರೋದು ಅಲ್ಲಿ ವಾಟರ್ ಟ್ಯಾಂಕ್ ಹತ್ರ ಇದ್ದಾರೆ ಅವರು. ಅಲ್ಲಿ ಅವರು ನನಗೆ ಹೇಳ್ಬಿಟ್ಟಿದ್ದಾನೆ, ಕೊಟ್ಬಿಟ್ಟಿದ್ದಾನೆ. ಅವ್ರು ದುಡ್ಡು ಕಾಸೇನು ಕೊಡೋದು ಬೇಡಿ ಸರ್, ನೀಟಾಗಿ ಮಡಿಕೊಂಡಿದ್ದಾನೆ, ಅವರು ನಡ್ಸ್ಕೊಂಡು ಹೋಗಲಿ, ಕರೆಂಟ್ ಬಿಲ್ ಒಂದು ಕಟ್ಕೊಂಡು ಹೋಗಲಿ ಅಂತ ಹೇಳಿದ್ದಾನೆ. ಕೊಟ್ಟೋದ್ರು. ಇವರು ನಾವು ಕರೆಸಿದ್ದಾನೆ, ಕೊಟ್ಟೋ ಅವ್ರಿಗೆ ಕೀನ. ಹೀಗೆ ನೀವೇನು ದುಡ್ಡು ಕಟ್ಬಿಡಿ ಅಪ್ಪ, ಅದೇನೈತೆ ನಡ್ಸ್ಕೊಂಡಿದ್ದಾನೆ, ನೀವು ಬರೀ ಕರೆಂಟ್ ಬಿಲ್ ಕಟ್ಕೊಂಡು ಹೋಗಿ. ಇವರು ನಡೆಸ್ತಾಯಿದ್ರು, ಕರೆಂಟ್ ಬಿಲ್ ಕಟ್ಟಿಲ್ಲ, ಕಟ್ ಮಾಡ್ಕೊಂಡು ಹೋದರು. ಅಲ್ಲಿಗೆ ಸ್ಟಾಪ್ ಆಯಿತು. ಅವಾಗ ಅರಸು ರೋಡ್ನಲ್ಲಿ ಎಷ್ಟು ಜನ ಹೆಣ್ಮಕ್ಳುಗಳು ಕೆಲಸಕ್ಕಿದ್ದಾರೆ, ಅವ್ರಿಗೆಲ್ಲ ಇದೊಂದು ಭಾಳ ಅವಶ್ಯಕತೆ ಇತ್ತು, ಅನುಕೂಲ ಆಯಿತು, ತುಂಬ ಅವಶ್ಯಕತೆ ಇದೆ ಅನ್ನೋದು. ಯಾಕಂದರೆ ಬೇರೆ ಎಲ್ಲೂ ಇಲ್ಲ. ಈಗ ನೀವು 1 ದಿನ ಹೋಗ್ಬೋದು, 2 ದಿನ ಹೋಗ್ಬೋದು ಬೇರೆ ಕಡೆ, ಅವ್ರು ಅಷ್ಟು ಈಜಾಗ ಅವ್ರು ಇದು ಮಾಡೋದಿಲ್ಲ, ರೆಸ್ಪಾನ್ಸ್ ಮಾಡೋದಿಲ್ಲ. ಆವಾಗ ನಾವು ಇಲ್ಲಿ ಹೆರಿಟೇಜ್ ಹೋಟ್ಲ್ ಕಳಿಸ್ತಿದ್ದೋ ನಾವು. ಕೆಲವ್ರು ಒಯ್ತಾರೆ, ಕೆಲವ್ರು ಹೋಗೋದಿಲ್ಲ. ಯಾಕಂದರೆ ಅವ್ರಿಗೆ ಒಂದು ಸ್ವಲ್ಪ ಮುಜುಗರ ಆಗುತ್ತೆ. ಕೆಲವ್ರು ಎಮರ್ಜೆನ್ಸಿ ಇದ್ದವ್ರಿಗೆ ನಾವಿಲ್ಲಿ ರಾಮಂದ್ರ ಇದೆ, ಇಲ್ಲಿ ಛತ್ರ ಇದೆ, ಅಲ್ಲಿಗೆ ಕಳಿಸ್ತಿದ್ದೋ. ಬಟ್ ಅಲ್ಲಿಗೂ ಅಲ್ಲಿ ಕೆಲಸ ಮಾಡೋರು ಅವರು ಅಷ್ಟೀಜಾಗ ಅವ್ರು ಇದು ಮಾಡ್ತಿರಲಿಲ್ಲ, ಅದು ಅವ್ರ ಮೇಲೆ ಬರ್ತದೆ ಅಂತ ಹೇಳ್ತಾರೆ. ಅಲ್ಲೂ ಏನೋ ಎಮರ್ಜೆನ್ಸಿಗೆ ಒಂದು ಸಲ ಇದು ಮಾಡ್ಬೋದು ಅಷ್ಟೇ. ಅದನ್ನು
₹5 ತೊಗೊತಾಯಿದ್ರು. ₹5 ಮಹಿಳೆಯರಿಗೆ ₹5 ತೊಗೊಳ್ಳೋರು ಇದು ಮಾಡೋರು. ಕೆಲವರು ₹10 ಕೊಡ್ಬೋದು, ಕೆಲವರು ₹5 ಕೊಡ್ಬೋದು. ಅವರು ಓನರ್ ಹೇಳಿದ್ದು ಇಷ್ಟೇ, ನೀವು ನಡ್ಸ್ಕೊಂಡೋಗಿ ನಮಗೆ ದುಡ್ಡು ಕೊಡಬೇಡಿ, ಕರೆಂಟ್ ಬಿಲ್ ಕಟ್ಕೊಂಡೋಗಿ ಅಂತ ಹೇಳಿದ್ದಾರೆ. ಅವ್ರು ಅದನ್ನು ಮಾಡಿಲ್ಲ, ಕೊನೆಗೆ ಕ್ಲೋಸ್ ಆಗಿದೆ. ಈಗ ಸರ್ ಕೊಟ್ಬಿಟ್ಟು ತಾನೇ ನೀವು ಹೇಳಿ ಅವ್ರಿಗೆ ಈ ಥರ ಮಾಡ್ಕೊಂಡೋಗ್ಲಿ, ಅವರು ನೀಟಾಗಿ ಮಡಿಕೊಳ್ಳಿ ಅಷ್ಟೇ ಸಾಕು, ಅವರೇನು ದುಡ್ಡು ಕೊಡೋದು ಬೇಡಿ ಅಂತ ಹೇಳಿತಾನೆ ಕೊಟ್ಟೋಗಿದ್ದಾರೆ. ಅದು ಸತ್ಯ. ಅದನ್ನು ಅದರಲ್ಲಿ ಎರಡೊಂದು ಮಾತಿಲ್ಲ ಅನ್ನೋದ್ರೆ. ಯಾಕಂತ ಹೇಳಿದ್ರೆ ಅವರು ಬಾಡಿಗೆ ಕೇಳ್ತಾಯಿದ್ರು ಅಂತ ಹೇಳೋದಕ್ಕೂ ಇವರು ಏನು ಹೇಳೋಂಗಿಲ್ಲ ಅವ್ರ ಬಗ್ಗೆ. ಯಾಕಂದರೆ ಸತ್ಯ ನಮ್ಗೆ ಗೊತ್ತೈತೆ ಏನಾದರೆ ಅವ್ರು ಕೀ ಕೊಟ್ಟೋಗಿದ್ದೆ ನನ್ನ ಕೇಳಿ ಏನಾದರೆ ಅದನ್ನು ನಾನೇ ಅವ್ರಿಗೆ ಕರೆಸಿತಾನೆ ಕೀ ಕೊಟ್ಟಿದ್ದೀನಿ. ಆಗ ಅವ್ರದ್ದು ಪ್ರಾಬ್ಲಮ್ ಬರೋದಿಲ್ವಲ್ಲ ಆವಾಗ ಅಲ್ವೇ. ಇದರಿಂದ ಇದನ್ನು ಸ್ವಲ್ಪ ಇದು ಮಾಡಿದ್ದಾನೆ ಓಪನ್ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಿಸಿ. ಅದನ್ನು ಈಗ ಕರೆಂಟ್ ಇಲ್ಲ, ನೀರಿದೆ, ನೀರು ಬರ್ತಾ ಇದೆ. ಕರೆಂಟ್ ಇದ್ದರೆ ನೀರು ಬರ್ತಾಯಿದೆ, ಬೆಳಗಿನ ಜಾವನೇ ನೀರು ಸಂಪಕ್ಕೆ ಬಂದ್ಬಿಡ್ತದೆ ನೀರು. ಒಟ್ಟಿನಲ್ಲಿ ಕಳೆದ 2 ವರ್ಷಗಳ ಹಿಂದೆ ಅದ್ದೂರಿಯಾಗಿ ಉದ್ಘಾಟನೆಗೊಂಡಂತಹ ಪಿಂಕ್ ಶೌಚಾಲಯಕ್ಕೆ ಬೀಗ ಬಿದ್ದಿರುವಂಥದ್ದು ಅತ್ಯಂತ ವಿಷಾದನೀಯ ಸಂಗತಿ ಅಂತ ಹೇಳ್ಬೋದು. ಸಂಬಂಧಪಟ್ಟ ಅಂತ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು. ಏನು ವಿದ್ಯುತ್ ಬಿಲ್ ಬಾಕಿ ಇದೆ, ನೀರಿನ ಸಮಸ್ಯೆ ಇದೆ, ನೀರಿನ ಬಿಲ್ ಬಾಕಿ ಕಟ್ಟಿಲ್ಲ. ಅದೇ ರೀತಿಯಾಗಿ ಇಲ್ಲೊಂದು ಕೆಲಸ ಮಾಡುವಂಥ ಸಿಬ್ಬಂದಿಗೆ ಸಂಬಳವನ್ನು ಕೊಟ್ಟಿಲ್ಲ. ಅವ್ರಿಗೂ ಕೂಡ ಎಲ್ಲ ಬಾಕಿಯನ್ನು ಪಾವತಿ ಮಾಡಿ ಪಿಂಕ್ ಶೌಚಾಲಯವನ್ನು ಮಹಿಳೆಯರಿಗಾಗಿ ಮತ್ತೆ ರೀಓಪನ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಇಂಡಿಯನ್ ಟಿವಿಯ ಕಳಕಳಿ. ನಮ್ಮ ಇಂಡಿಯನ್ ಟಿವಿ ವತಿಯಿಂದ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀವಿ, ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅಂಕಿತಾ, ಇಂಡಿಯನ್ ಟಿವಿ, ಮೈಸೂರು.